ನೋಡಿ, ಇದು T12D ಪ್ಲಸ್ಸು ವರ್ಕಿಂಗಲ್ಲಿದೆ. ಹ್ಯಾಂಡಲ್ಲು ಅಷ್ಟೇ, ಏನು ಎರರ್ ಇಲ್ಲ. ಬಟ್ ಇದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ ತೋರಿಸ್ತೀನಿ ನೋಡಿ. ಇದೇ ಹ್ಯಾಂಡಲ್ನ ಅದಕ್ಕೆ ಹಾಕ್ತಿದ್ದೀನಿ. ನಾನು ಇದು ಆನ್ ಮಾಡ್ತೀನಿ. ನೋಡಿ, ಎರರ್ ಬಂತು. ಹ್ಯಾಂಡಲ್ ಕರೆಕ್ಟಾಗಿದೆ. ಬಟ್ ಇಲ್ಲಿ ನೋಡಿ, ಹ್ಯಾಂಡಲ್ ಚೆನ್ನಾಗೇ ಇದೆ. ಬಟ್ ಇಲ್ಲಿ ಬೋರ್ಡಲ್ಲಿ ಹೊಗೆ ಬರ್ತಿದೆ. ನೋಡಿ, ಇದು ಹ್ಯಾಂಡಲ್ ನೋಡಿ ಎಷ್ಟು ಕೆಂಪಗಾಗ್ತಾಯಿದೆ. ಇದೇ ಇದ್ರದ್ದು ಪ್ರಾಬ್ಲಮ್. ಬಿಟ್ಟು ನೋಡಿ, ಫುಲ್ಲು ರೆಡ್ಗಾಗಿದೆ. ಹ್ಯಾಂಡಲ್ ಚೆನ್ನಾಗೇ ಇತ್ತು, ಬಟ್ ಈ ಸಾಲ್ಡ್ರಿಂಗ್ ಸ್ಟೇಷನಲ್ಲಿ ಪ್ರಾಬ್ಲಮ್ ಇದೆ. ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ನಂದು ವರ್ಕ್ ಸ್ಟೇಷನ್, ಇದು ವರ್ಕಿಂಗ್ ಇರೋ ವರ್ಕ್ ಸ್ಟೇಷನ್. ಇದು ನೋಡಿ, ಇದೆಲ್ಲ ವರ್ಕ್ ಆಗುತ್ತೆ, ಎರರ್ ಇಲ್ಲ, ನಾರ್ಮಲಾಗಿ ವರ್ಕ್ ಆಗುತ್ತೆ. ಇದೇನಪ್ಪ ಇಶ್ಯೂ ಅಂದರೆ, ಬಜಾರ್ ಮಾಡಲ್ ಇಟ್ಟಿದ್ದೀನಿ. ನೋಡಿ, ಇದು ಮಾಸ್ಫಿಟ್, ಇದು ಪ್ರೋಗ್ರಾಮರ್ IC. ಫಸ್ಟ್ ಲೆಗ್ ಶಾರ್ಟ್ ಇಲ್ಲ, ಇದು ಶಾರ್ಟ್ ಇಲ್ಲ. ನೋಡಿ, ಇದು ಶಾರ್ಟ್ ಇದೆ. ಗ್ರೌಂಡು ಡ್ರೈನ್ಗೆ ಶಾರ್ಟ್ ಆಗ್ತಿದೆ. ಇದು ಬಜಾರ್ ಮಾಡಲ್ಲಿ, ಡಯೋಡ್ ಮಾಡಲ್ಲಿ ವ್ಯಾಲ್ಯೂ ಬರ್ತಿದೆ. ಇದೆಲ್ಲ ವ್ಯಾಲ್ಯೂ ಬರ್ತಿದೆ, ಇದೆಲ್ಲ ವ್ಯಾಲ್ಯೂ ಬರ್ತಿದೆ. ಇಲ್ಲಿ ಶಾರ್ಟ್ ಇದೆ. ಈ ಲಾಸ್ಟ್ ಲೆಗ್ಗಲ್ಲಿ ಗ್ರೌಂಡು ಡ್ರೈನ್ಗೆ ಶಾರ್ಟ್ ಆಗ್ತಿದೆ. ಸೊ ಇದರಿಂದ ಬಿಟ್ಟು ಓವರ್ ಹೀಟ್ ಆಗ್ತಿದೆ. ಓಕೆ, ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಶಾರ್ಟ್ ಆಗಿರೋ IC ಇಲ್ಲಿರೋದು. ಇದು ಚೆನ್ನಾಗಿರೋ IC ಮಾಸ್ಫಿಟ್. ಇದು
ನೋಡಿ, ಇದು ಹೋಗಿರೋದು ಮಾಸ್ಫೆಟು. ನೋಡಿ, ಇದು ರೀಡಿಂಗ್ ಕಾಣಿಸ್ತಾ ಇದೆಯಾ? ಡಯೋಡ್ ಮಾಡಲಿ ಫಸ್ಟ್ ಲೆಗ್ ರೀಡಿಂಗ್ ಬರ್ತಾ ಇದೆ. ಸೆಕೆಂಡ್ ಲೆಗ್ಗಲ್ಲಿ ರೀಡಿಂಗ್ ಬರ್ತಾ ಇದೆ. ಕೆಳಗಡೆ ಸೋರ್ಸು, ಮೇಲಿರೋ ಡ್ರೈನು, ಇದೆಲ್ಲ ರೀಡಿಂಗ್ ಬರ್ತಾ ಇದೆ. ಲಾಸ್ಟ್ 4th ಒಂದು ಪಿನ್ ಬಂದು ಇದು ಗ್ರೌಂಡು, ಕೆಳಗಡೆ ಇರೋದು ಗ್ರೌಂಡು, ಇದು ಡ್ರೈನು. ಇದು ಶಾರ್ಟ್ ಇಲ್ಲ, ಚೆನ್ನಾಗಿದೆ ಇದು ಮಾಸ್ಫೆಟು. ಅದೇ ಹೋಗಿರೋ ಮಾಸ್ಫೆಟು ಎಲ್ಲಿದೆ? ಹೋಗಿರೋ ಮಾಸ್ಫೆಟಲ್ಲಿ ಸೋರ್ಸು, ಡ್ರೈನು, ಇದು ಪಾಯಿಂಟ್ ಇರುತ್ತಲ್ಲ, ಇದು ಫಸ್ಟ್ ಲೆಗ್ಗು. ಫಸ್ಟ್ ಲೆಗ್ಗಲ್ಲಿ ಬರ್ತಾ ಇದೆ. ಸೆಕೆಂಡ್ ಲೆಗ್ಗಲ್ಲಿ ವ್ಯಾಲ್ಯೂ ಬರ್ತಾ ಇದೆ. ಥರ್ಡ್ ಲೆಗ್ಗಲ್ಲಿ ವ್ಯಾಲ್ಯೂ ಬರ್ತಾ ಇದೆ. 4th ಲೆಗ್ ಬಂದು ಇದು ಗ್ರೌಂಡ್, ಇದು ಮೇಲ್ಗಡೆ ಇರೋದು ಡ್ರೈನು, ಇದು ಶಾರ್ಟ್ ಆಗಿದೆ. ಡಯೋಡ್ ಮೋಡಲ್ಲಿ ಗೊತ್ತಾಗ್ತಿದೆ ಶಾರ್ಟ್ ಇರೋದು. ಅದೇ ಬಜಾರ್ ಮೋಡಲ್ಲಿ ಇದರಲ್ಲಿ ಬಜಾರ್ ಬರೋಲ್ಲ. ಫಸ್ಟ್ ಲೆಗ್ಗು, ಸೆಕೆಂಡ್ ಲೆಗ್ಗು, ಥರ್ಡ್ ಲೆಗ್ಗು, ಇದರಲ್ಲಿ ಬೀಪ್ ಬರುತ್ತೆ. ಇದು ಶಾರ್ಟ್ ಇದೆ. ಇದು ಚೆನ್ನಾಗಿರೋ ಐಸಿ. ಫಸ್ಟ್ ಲೆಗ್ಗಲ್ಲಿ ಸೋರ್ಸು, ಡ್ರೈನು ಓಕೆ. ಗ್ರೌಂಡು, ಡ್ರೈನು ಶಾರ್ಟ್ ಇಲ್ಲ. ಇದರಲ್ಲಿ ಡೀಪ್ ಸೌಂಡ್ ಬರ್ತಾ ಇಲ್ಲ. ನಾಲ್ಕು ಲೆಗ್ಗಲ್ಲೂ ಬೀಪ್ ಸೌಂಡ್ ಬರ್ತಾ ಇಲ್ಲ. ಡಯೋಡ್ ಮಾಡೋದು ಚೆಕ್ ಮಾಡಿದ್ರು ಅಷ್ಟೇ. ಲಾಸ್ಟ್ ಲೆಗ್ಗಲ್ಲಿ ಎಲ್ಲೂ ಬರಬಾರ್ದು. ಫಸ್ಟ್ ಲೆಗ್ಗು, ವ್ಯಾಲ್ಯೂ ಬರುತ್ತೆ. ಲಾಸ್ಟ್ ಲೆಗ್ಗು ಶಾರ್ಟ್ ಇಲ್ಲ. ಇವಾಗ ಐಸಿ ಕೂತ್ಕೊಂಡಿದೆ. ಈಗ ಚೆಕ್ ಮಾಡೋಣ. ಶಾರ್ಟ್ ಇಲ್ಲ, ವ್ಯಾಲ್ಯೂ ಬರ್ತಾ ಇದೆ.
ಇದರಲ್ಲೂ ವ್ಯಾಲ್ಯೂ ಬರ್ತಾಯಿದೆ, ಇದರಲ್ಲೂ ವ್ಯಾಲ್ಯೂ ಬರ್ತಾಯಿದೆ. ಡಯೋಡ್ ಮೋಡಲ್ಲಿ, ಬೂಸರ್ ಮೋಡಲ್ಲಿ ಶಾರ್ಟ್ ಇಲ್ಲ, OL ಇದೆ, ಇದರಲ್ಲಿ ಬರ್ತಾ, ಇದರಲ್ಲಿಲ್ಲ, ಇದರಲ್ಲೂ ಇಲ್ಲ. ಈಗ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸೇಮ್ ನಂದು ವರ್ಕಿಂಗ್ ಇರೋದು ಇದ್ರದ್ದೇ ಹ್ಯಾಂಡಲ್ಲು ಆಫ್ ಮಾಡ್ತಾ ಇದ್ದೀನಿ. ಇದೇ ಹ್ಯಾಂಡಲ್ನ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ವರ್ಕಿಂಗಲ್ಲಿದೆ. ವರ್ಕಿಂಗಲ್ಲಿದೆ ನೋಡಿ. ಇದರಲ್ಲಿ ಸೆನ್ಸಾರ್ದು ಸ್ವಿಚ್ ಇರುತ್ತಲ್ಲ, ಶೇಕ್ ಮಾಡಿ ಇಲ್ಲಿ ಪಾಯಿಂಟ್ ಬರ್ತಾಯಿದೆ ನೋಡಿ. ಹ್ಯಾಂಡಲು ವರ್ಕಿಂಗಲ್ಲಿದೆ. ಸಾಲ್ಟ್ರಿಂಗು ತೋರಿಸ್ತೀನಿ ಬನ್ನಿ. $350 ಇಟ್ಟಿದ್ದೀನಿ. ನೋಡಿ, ಸಾಲ್ಡ್ ಆಗ್ತಿದೆ. ನೋಡಿ, ಸೇಮ್ ಹ್ಯಾಂಡಲ್ಲು ವರ್ಕ್ ಆಗ್ತಿದೆ. ಇದು ಈಗ ವರ್ಕಿಂಗಲ್ಲಿದೆ. ಇದು ಈ ಥರ ಸಾಲ್ವಿಂಗ್ ಸ್ಟೇಷನಲ್ಲಿ ಈ ಥರ ಏನೋ ಪ್ರಾಬ್ಲಮ್ ಬಂತು ಅಂದರೆ ಈ ರೀತಿ ಮಾಸ್ಫಿಟ್ ಇರುತ್ತೆ. ಇದರಲ್ಲಿ ಮಾಸ್ಫಿಟ್ಟು ಶಾರ್ಟಾಗಿ ಹೋಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದು ಪ್ರೋಗ್ರಾಮರ್ ಐಸಿ, ಇದು ನಿಮಗೆ ಸಿಗೋದಿಲ್ಲ ಔಟ್ಸೈಡು. ಇದು ಚೆನ್ನಾಗಿತ್ತು ಅಂದರೆ ಇದು ರೆಡಿ ಮಾಡ್ಕೊಬೋದು. ಇದು ಮಾಸ್ಫಿಟ್ ಐಸಿ ಅಂತ ಕರೀತಾರೆ. ಮಾಸ್ಫಿಟ್ ಆ್ಯಕ್ಚುಲಿ ಮಾಸ್ಫಿಟ್ ಇದು. ಸೋರ್ಸು ಡ್ರೈನು ಗೊತ್ತಿದ್ರೆ ನಿಮಗೆ ಚೇಂಜ್ ಮಾಡ್ಕೊಬೋದು. ಚೇಂಜ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ವರ್ಕ್ ಆಗುತ್ತೆ. ಓಕೆ.